ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸ್ಕ್ವೇರ್ ರೂಟ್ ಟ್ರಿಕ್ ಬಗ್ಗೆ ನೋಡೋಣ. ಇದ್ರೊಳಗೆ 5 ಟೈಪ್ಸ್ ಪ್ರಾಬ್ಲಮ್ ಅನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಇದ್ರೊಳಗೆ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಅನ್ನು ಕೇಳಿರ್ತಾರೋ. ಅದ್ರೊಳಗೆ ಟೈಪ್ 1 ಏನು ಹೇಳ್ತೈತೆ ನೋಡ್ರಿ. ಫಸ್ಟ್ ಪ್ರಾಬ್ಲಮ್ ನೋಡ್ರಿ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 12 ಅಂಡರ್ ಸ್ಕ್ವೇರ್ ರೂಟ್ ಆಫ್ 12 ಅಂಡರ್ ಸ್ಕ್ವೇರ್ ರೂಟ್ ಆಫ್ 12 ಅಂಡರ್ ಸ್ಕ್ವೇರ್ ರೂಟ್ ಆಫ್ 12 ಅಪ್ ಟು ಇನ್ಫಿನಿಟಿ ಮಟ್ಟ ಐತಿ. ಹಿಂಗೆ ಪ್ರಾಬ್ಲಮ್ಸ್ ಬಂದಾಗ ಏನು ಮಾಡಬೇಕು, ಇಲ್ಲಿ ನೋಡ್ರಿ, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 12 ಆಗೋಣ. ನೆಕ್ಸ್ಟ್ ಇಲ್ಲಿ ಏನೂ ಸೈನ್ ಇಲ್ಲ ಅಂತಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಸೈನ್ ಐತೆ ಅಂತ ತಿಳ್ಕೊಬೇಕು. ಹಿಂಗಿದ್ದಾಗ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಇನ್ಫಿನಿಟಿ ಐತಿಲ್ಲೋ ನೋಡ್ಕೋಬೇಕು. ಇಲ್ಲಿ ಇನ್ಫಿನಿಟಿ ಅಂಡರ್ ಸ್ಕ್ವೇರ್ ರೂಟ್ ಒಳಗೆ ಎಲ್ಲ ಅಂಕಿಗಳು ಸೇಮ್ ಇದ್ರೆ ಏನೂ ವಿಚಾರ ಮಾಡ್ದ ಆನ್ಸರ್ ಅನ್ನ ಎಷ್ಟು ಬರಿಬೇಕು ಅಂದ್ರೆ 12 ಅಂತ ಬರಿಬೇಕು. ಆನ್ಸರ್ ಅನ್ನ ಎಷ್ಟು ಬರಿಬೇಕು? 12 ಅಂತ ಬರಿಬೇಕು. ಸ್ಕ್ವೇರ್ ರೂಟ್ ಆಫ್ ಅಂಡರ್ ಸ್ಕ್ವೇರ್ ರೂಟ್ ಎಲ್ಲ ನಂಬರ್ಸ್ ಸೇಮ್ ಇದ್ದಾಗ ಅಪ್ ಟು ಇನ್ಫಿನಿಟಿ ಇದ್ದಾಗ ಆನ್ಸರ್ ಎಷ್ಟಾಗಿರ್ತೈತಿ? ಈ ಸ್ಕ್ವೇರ್ ರೂಟ್ ಒಳಗೆ ಇದ್ದಂಥ ನಂಬರ್ ಅನ್ನ ಏನಾಗಿರ್ತೈತಿ? ಆನ್ಸರ್ ಆಗಿರ್ತೈತಿ. ನೆಕ್ಸ್ಟ್ ಸೇಮ್ ಪ್ರಾಬ್ಲಮ್ ಇಲ್ಲಿ ನೋಡ್ರಿ. ಸ್ಕ್ವೇರ್ ರೂಟ್ ಆಫ್ 7 ಅಂಡರ್ ಸ್ಕ್ವೇರ್ ರೂಟ್ ಆಫ್ 7 ಅಂಡರ್ ಸ್ಕ್ವೇರ್ ರೂಟ್ ಆಫ್ 7 ಅಂಡರ್ ಸ್ಕ್ವೇರ್ ರೂಟ್ ಆಫ್ 7 ಅಪ್ ಟು ಇನ್ಫಿನಿಟಿ ಮಟ್ಟ ಐತಿ. ಇಲ್ಲಿ ಆನ್ಸರ್ ಎಷ್ಟು ಬರ್ತೈತಿ? 7 ಬರ್ತೈತಿ. ಕ್ಲಿಯರ್? ಇಲ್ಲಿ ಆನ್ಸರ್ ಈಸ್ 6 ಬಿಕಾಸ್ ಸ್ಕ್ವೇರ್ ರೂಟ್ ಆಫ್ 6 ಐತಿ. ಅಂಡರ್ ಸ್ಕ್ವೇರ್ ರೂಟ್ ಆಫ್ 6 ಅಪ್ ಟು ಎಲ್ಲಿ ತನ ಐತಿ? ಇನ್ಫಿನಿಟಿ ಮಟ್ಟ ಐತಿ. ಅದ್ರ ಸಂಬಂಧ ಏನ ಆನ್ಸರ್ ಎಷ್ಟು ಬರ್ತೈತಿ? 6 ಬರ್ತೈತಿ. ಇದು ಟೈಪ್ 1. ಟೈಪ್ 1 ಒಳಗೇನ ಅಂಡರ್ ಸ್ಕ್ವೇರ್ ರೂಟ್ ಎಲ್ಲ ನಂಬರ್ಗಳು ಸೇಮ್ ಇದ್ದಾಗ ಅಪ್ ಟು ಇನ್ಫಿನಿಟಿ ಇರಬೇಕು. ಮತ್ತು ನಡುವೆ ಯಾವ ಸೈನ್ ಇರಬೇಕು? ಮಲ್ಟಿಪ್ಲಿಕೇಶನ್, ಗುಣಾಕಾರ ಚಿಹ್ನೆ ಇದ್ದಾಗ ಆನ್ಸರ್ ಏನು ಬರ್ತೈತಿ? ಇನ್ಫಿನಿಟಿ ಎದ್ರೊಳಗೆ ಸ್ಕ್ವೇರ್ ರೂಟ್ ಒಳಗೆ ಇದ್ದಂಥ ನಂಬರ್ನ ಆನ್ಸರ್ ಬರ್ತೈತಿ. ಟೈಪ್ 2 ನೋಡ್ರಿ. ಇದು ಟೈಪ್ 2 ಪ್ರಾಬ್ಲಮ್ಸ್. ಟೈಪ್ 2 ಪ್ರಾಬ್ಲಮ್ಸ್ ಒಳಗೆ ಏನಾಕತ್ತಂತಂದ್ರೆ ಇಲ್ಲಿ ಸೈನ್ಸ್ ಕೊಟ್ಟಾರ. ಯಾವ ಸೈನ್ ಕೊಟ್ಟಾರು? ಪ್ಲಸ್ 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 ಕೊಟ್ಕೋತಾ ಹೋಗಿದಾರು. ಇದ್ರೊಳಗೆ ಏನು ಮಾಡಬೇಕು ಅಂದ್ರೆ ಈ ಸ್ಕ್ವೇರ್ ರೂಟ್ ಒಳಗೆ ಇರುವಂಥ ನಂಬರ್ದ ಫ್ಯಾಕ್ಟರ್ಸ್ಗಳನ್ನು ಕಂಡು ಹಿಡಿಬೇಕು. ಫ್ಯಾಕ್ಟರ್ಸ್ ಅಂದ್ರೆ ಗುಣಕಗಳು ಅಂತ ಕರಿತೇವೆ ನಾವು. ಇಲ್ಲಿ ಆ ಗುಣಕಗಳು ಹೆಂಗಿರ್ಬೇಕು, ಫ್ಯಾಕ್ಟರ್ಸ್ ಹೆಂಗಿರ್ಬೇಕಂತಂದ್ರೆ ಆ ಫ್ಯಾಕ್ಟರ್ಗಳ ಡಿಫರೆನ್ಸ್ ಎಷ್ಟು ಇರಬೇಕು? ಡಿಫರೆನ್ಸ್ ಒಂದಿರುವಂಥ ಫ್ಯಾಕ್ಟರ್ಗಳನ್ನು ಕಂಡು ಹಿಡಿಬೇಕು. ಅಂದ್ರೆ ಆ ಎರಡು ಅಂಕಿಗಳ ವ್ಯತ್ಯಾಸ ಒಂದಿರಬೇಕು. ಈಗ ನೋಡ್ರಿ, 12ರ ಗುಣಕಗಳು ಯಾವ ಬರ್ತಾವು? 4 ಮೂರ್ಲೆ 12 ಬರ್ತೈತಿ. ಈಗ ನೋಡಿ, 4 ಮತ್ತು 3 ಡಿಫರೆನ್ಸ್ ಎಷ್ಟೈತಿ? 1 ಐತಿ. 4 ಮತ್ತು 3 ಡಿಫರೆನ್ಸ್ ಎಷ್ಟೈತಿ? 1 ಐತಿ. ಅಂಥ ಗುಣಕಗಳನ್ನ ಅಂದ್ರೆ ಫ್ಯಾಕ್ಟರ್ಸ್ಗಳನ್ನು ನೋಡ್ಕೋಬೇಕು. ಈ ಫ್ಯಾಕ್ಟರ್ಸ್ಗಳನ್ನು ನಾವು ನೋಡಿದ ಮೇಲೆ ಏನು ಮಾಡಬೇಕು ಅಂತಂದ್ರೆ ಈ ಎರಡೂ ಫ್ಯಾಕ್ಟರ್ಸ್ಗಳಲ್ಲಿ ಅಗದಿ ಎರಡೂರಕ್ಕಿಂತ ದೊಡ್ಡದು ಯಾವ್ದೈತ್ಲ ಅದು ಆನ್ಸರ್ ಆಗಿರ್ತೈತಿ. ಅಂದ್ರೆ ಇಲ್ಲಿ 4 ಐತಿ, ಇಲ್ಲಿ 3 ಐತಿ. ಈ 4 ಆನ್ಸರ್ ಬರೋದು. ಯಾಕಂತಂದ್ರೆ ಇಲ್ಲಿ ಪ್ಲಸ್ ಸೈನ್ ಇದ್ದಾಗ ಗುಣಕಗಳಲ್ಲಿ ಅಂದ್ರೆ ಫ್ಯಾಕ್ಟರ್ಗಳೊಳಗ ಯಾವ್ದು ದೊಡ್ಡ ನಂಬರ್ ಇರ್ತದಲ್ಲ ಅದ ಏನಾಗಿರ್ತದ? ಆನ್ಸರ್ ಆಗಿರ್ತೈತಿ. ನೆಕ್ಸ್ಟ್ ಸೇಮ್ ಪ್ರಾಬ್ಲಮ್ ಐತಿ ನೋಡ್ರಿ. ಇಲ್ಲಿ 42 42 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 42 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 42 ಸ್ಕ್ವೇರ್ ರೂಟ್ ಆಫ್ ಅಂಡರ್ ಸ್ಕ್ವೇರ್ ರೂಟ್ ಏನದಾವು? 42 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 42 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 42 ಅಂಡರ್ ಸ್ಕ್ವೇರ್ ರೂಟ್ ಅದಾವು. ಎಲ್ಲಿ ತನ? ಇನ್ಫಿನಿಟಿ ತನ ಅದಾವು. ಇಲ್ಲಿ 42ರ ಗುಣಕಗಳನ್ನು ಕಂಡು ಹಿಡ್ಕೋಬೇಕು. ಅಂದ್ರೆ 42ರ ಫ್ಯಾಕ್ಟರ್ಸ್ ಅಂಡ್ ದಾಟ್ ಫ್ಯಾಕ್ಟರ್ಸ್ ಆರ್ ಹ್ಯಾವಿಂಗ್ ದ ಡಿಫರೆನ್ಸ್ 1 ಡಿಫರೆನ್ಸ್ ಇರುವಂತ ಎರಡು ಫ್ಯಾಕ್ಟರ್ಗಳು ಅಂತಂದ್ರೆ 42 ಎರಡು ಅಂಕಿಗಳ ಗುಣಾಕಾರ ಮಾಡಿದಾಗ ಆನ್ಸರ್ 42 ಬರಬೇಕು. ಆ ಎರಡು ಅಂಕಿಗಳನ್ನ ವ್ಯತ್ಯಾಸ ಅಂದ್ರೆ ಕಳೆದಾಗ ಆನ್ಸರ್ ಎಷ್ಟು ಬರಬೇಕು? 1 ಆನ್ಸರ್ ಬರ್ಬೇಕಂತಂದ್ರೆ ನೋಡ್ರಿ, 7 6 7 6 42 ಬರ್ತೈತಿ. ಈಗ ನಾವು ಆನ್ಸರ್ ಅನ್ನ 7 ಬರಿಬೇಕೇನು 6 ಬರಿಬೇಕಂದಾಗ ಇಲ್ಲಿ ನೋಡ್ರಿ, ಪ್ಲಸ್ ಸೈನ್ ಇರೋದ್ರಿಂದ ದೊಡ್ಡ ನಂಬರ್ ಅನ್ನ ಆನ್ಸರ್ ಆಗಿ ಬರಿಬೇಕು. ಅಂದ್ರೆ ಇಲ್ಲಿ ಆನ್ಸರ್ ಎಷ್ಟಾಗತಿ? 7 ಆನ್ಸರ್ ಅನ್ನ ಬರಿತೇವಿ. ಯಾಕೆ 7 ಬರೋದು? ಬಿಕಾಸ್ ಇಲ್ಲಿ ಪ್ಲಸ್ ಇರೋದ್ರಿಂದ 7 ಆನ್ಸರ್ ಬರಿತೇವಿ. ಇದು ಟೈಪ್ 2 ಪ್ರಾಬ್ಲಮ್. ಅನದರ್ ಇನ್ನೊಂದು ಪ್ರಾಬ್ಲಮ್ ನೋಡುನು. ಇಲ್ಲಿ ನೋಡ್ರಿ, ಸ್ಕ್ವೇರ್ ರೂಟ್ ಆಫ್ 110 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 110 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 110 ಇದು ಎಲ್ಲಿ ತನ ಐತಿ? ಇನ್ಫಿನಿಟಿ ತನ ಐತಿ. ಇಲ್ಲಿಯೂ ಸಹ ಏನು ಮಾಡಬೇಕು? 110ರ ಎರಡು ಗುಣಕಗಳನ್ನು ನೋಡ್ಕೋಬೇಕು. ಎರಡರದ್ದು ಡಿಫರೆನ್ಸ್ ಎಷ್ಟಿರಬೇಕು? 1 ಡಿಫರೆನ್ಸ್ ಇರಬೇಕು. ಅಂತ ಎರಡು ಗುಣಕಗಳು ಯಾವ ಬರ್ತಾವೆ ನೋಡ್ರಿ? 11 10 11 10 110 ಆಕತಿ. ಮತ್ತು 10 ಮತ್ತು 11ರ ಡಿಫರೆನ್ಸ್ ಎಷ್ಟು ಬರ್ತೈತಿ? ಡಿಫರೆನ್ಸ್ ಎಷ್ಟು ಬರ್ತೈತಿ? 1 ಬರ್ತೈತಿ. ಡಿಫರೆನ್ಸ್ ಎಷ್ಟು ಬಂತು? 1 ಡಿಫರೆನ್ಸ್ ಬಂತು. ಮತ್ತು ಈ 11 ಮತ್ತು 10 ಒಳಗೆ ಆನ್ಸರ್ ಎಷ್ಟು ಬರೀತೀರಿ? 11 ಆನ್ಸರ್ ಅನ್ನ ಬರೀತೀರಿ. ಯಾಕೆ 11 ಆನ್ಸರ್ ಅನ್ನ ಬರೀತೀರಿ? ಬಿಕಾಸ್ ಇಲ್ಲಿ ಪ್ಲಸ್ ಸೈನ್ ಇರೋದ್ರಿಂದ ಆನ್ಸರ್ ಎಷ್ಟು ಬರೀತೇವಿ? 11 ಬರಿತೇವಿ. ಆನ್ಸರ್ ಈಸ್ 11 ಬಿಕಾಸ್ ಹಿಯರ್ ವಿ ಹ್ಯಾವ್ ಪ್ಲಸ್ ಸೈನ್ಸ್. ನೆಕ್ಸ್ಟ್ ಇದು ಟೈಪ್ 2 ಪ್ರಾಬ್ಲಮ್ಸ್ ಆಯ್ತು. ನೆಕ್ಸ್ಟ್ ಬರುವಂತ ಪ್ರಾಬ್ಲಮ್ಸ್ ಟೈಪ್ 3 ಪ್ರಾಬ್ಲಮ್ಸ್. ಈಗ ಇಲ್ಲಿ ಪ್ಲಸ್ ಸೈನ್ ಇರುವಂತಾವ್ ನೋಡಿದ್ದು. ಇಲ್ಲಿ ನೋಡ್ರಿ, ಮೈನಸ್ ಸೈನ್ ಐತಿ. ಮೈನಸ್ ಸೈನ್ ಇದ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ ಸೇಮ್ ಇಲ್ಲಿಯೂ ಅದೇ ರೂಲ್ ಅಪ್ಲೈ ಮಾಡಬೇಕು. ಅಂದ್ರೆ 12ದ ಫ್ಯಾಕ್ಟರ್ಸ್ ಅನ್ನು ಕಂಡು ಹಿಡಿಬೇಕು. ಆ ಎರಡು ಫ್ಯಾಕ್ಟರ್ಸ್ಗಳ ಡಿಫರೆನ್ಸ್ ಎಷ್ಟಾಗಿರ್ಬೇಕು? ಇಲ್ಲಿಯೂ ಸಹ ಡಿಫರೆನ್ಸ್ ಎಷ್ಟಾಗಿರ್ಬೇಕು ಅಂತಂದ್ರೆ 1 ಡಿಫರೆನ್ಸ್ ಆಗಿರ್ಬೇಕು. ಯಾವ್ದ್ರ ಡಿಫರೆನ್ಸ್ 1 ಆಗಿರ್ಬೇಕು? ಫ್ಯಾಕ್ಟರ್ಸ್ಗಳ ಡಿಫರೆನ್ಸ್ ಎಷ್ಟಾಗಿರ್ಬೇಕು? 1 ಆಗಿರ್ಬೇಕು. 12ರ ಗುಣಕಗಳು ಎಷ್ಟು ಬರ್ತಾವ ನೋಡ್ರಿ? 12ರ ಗುಣಕಗಳು 4 ಮೂರ್ಲೆ 4 3 12. ಇಲ್ಲಿ ಆನ್ಸರ್ ಅನ್ನ 4 ಬರೀತಿದ್ದು. ಯಾವಾಗ 4 ಬರೀತಿದ್ದು? ಪ್ಲಸ್ ಸೈನ್ ಇದ್ದಾಗ 4 ಬರೀತಿದ್ದು. ಆದ್ರೆ ಇಲ್ಲಿ ಮೈನಸ್ ಸೈನ್ ಇರುವುದರಿಂದ, ಇಲ್ಲಿ ವ್ಯವಕಲನ ಚಿಹ್ನೆ ಮೈನಸ್ ಸೈನ್ ಇರುವುದರಿಂದ ಆನ್ಸರ್ ಅನ್ನ ಎಷ್ಟು ಬರೀತೀವಿ? 3 ಬರೀತೀವಿ. ಯಾಕೆ 3 ಆನ್ಸರ್ ಬರೋದು? ಇಲ್ಲಿ ಎರಡೂ ಫ್ಯಾಕ್ಟರ್ಸ್ಗಳೊಳಗ ಸಣ್ಣ ಫ್ಯಾಕ್ಟರ್ ಯಾವ್ದೈತಿ? 3 ಐತಿ. ಅದ್ರ ಸಂಬಂಧ ಆನ್ಸರ್ ಎಷ್ಟು ಬರೋದು? 3 ಬರೋದು. ಸೇಮ್ ಪ್ರಾಬ್ಲಮ್ ಇಲ್ಲಿ ನೋಡ್ರಿ, ಅದರ್ ಟೈಪ್ ಇರುವಂತಹ ಪ್ರಾಬ್ಲಮ್ 42 42ರ ಗುಣಕಗಳು ಯಾವ?
ಎರಡು ಗುಣಕಗಳನ್ನು ಕಂಡು ಹಿಡ್ಕೋಬೇಕು. ಎರಡೂ ಗುಣಕಗಳ ಡಿಫ್ರೆನ್ಸ್ ಎಷ್ಟಿರಬೇಕು? 1 ಇರಬೇಕು. ಯಾವ ಗುಣಕಗಳು ಬರ್ತಾವು? 7 6 7 6 7 6 ಎಷ್ಟು ಬರ್ತೈತಿ? 42 ಬರ್ತೈತಿ. ಈ ಎರಡೂ ಗುಣಕಗಳಲ್ಲಿ ಯಾವ್ದು ಚಿಕ್ಕ ಗುಣಕ, ಸಣ್ಣ ಗುಣಕ ಯಾವ್ದೈತಿ? 6 ಐತಿ. ಅದ್ರ ಸಂಬಂಧ ಆನ್ಸರ್ ಎಷ್ಟು ಬರೀತೇವಿ? 6 ಬರೀತೇವಿ. ಯಾಕೆ 6 ಆನ್ಸರ್ ಬರ್ದು ಇಲ್ಲೇ? ಯಾಕಂತಂದ್ರೆ ಎರಡೂ ಫ್ಯಾಕ್ಟರ್ಸ್ಗಳೊಳಗ ಚಿಕ್ಕ ಫ್ಯಾಕ್ಟರ್ ಅಂದ್ರೆ ಸಣ್ಣ ಫ್ಯಾಕ್ಟರ್ ಯಾವ್ದೈತ್ಲ ಅದನ್ನ ಆನ್ಸರ್ ಬರಿಬೇಕು. ದೊಡ್ಡ ಫ್ಯಾಕ್ಟರ್ ಯಾವಾಗ ಬರಿತೀವಿ? ಯಾವಾಗ ಅಂತಂದ್ರೆ ಪ್ಲಸ್ ಸೈನ್ ಇದ್ದಾಗ ದೊಡ್ಡ ಫ್ಯಾಕ್ಟರ್ ಬರಿಬೇಕು, ಮೈನಸ್ ಸೈನ್ ಇದ್ದಾಗ ಚಿಕ್ಕ ಫ್ಯಾಕ್ಟರ್ ಅನ್ನ ಆನ್ಸರ್ ಆಗಿ ಬರಿಬೇಕು. ಸೇಮ್ ಇದ ಪ್ರಾಬ್ಲಮ್ ಇಲ್ಲ ಐತಿ ನೋಡ್ರಿ. ಸ್ಕ್ವೇರ್ ರೂಟ್ ಆಫ್ 110 ಪ್ಲಸ್ ಐತಿ, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 110 ಮೈನಸ್ ಐತಿ. ಹಿಂಗಿದ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲೂ ಫ್ಯಾಕ್ಟರ್ಸ್ಗಳು ಇಲ್ಲಿ ಗೊತ್ತದ ನಮ್ಗೆ ಫ್ಯಾಕ್ಟರ್ಸ್ ಯಾವ ಬರ್ತಾವು? 11 10 ಅಂತಂದ್ರೆ ಫ್ಯಾಕ್ಟರ್ಸ್ 11 ಐತಿ ಮತ್ತೆ 10 ಐತಿ. ಎರಡರದ್ದು ಡಿಫ್ರೆನ್ಸ್ 11 10 ಹೋದ್ರೆ 1 ಬರ್ತೈತೆ ಆನ್ಸರ್. ಅದಕ್ಕೆ ಇಲ್ಲಿ ನಾವು 11 ಆನ್ಸರ್ ಬರ್ದೇವಿ, ಯಾಕಂದ್ರೆ ಪ್ಲಸ್ ಸೈನ್ ಐತಿ. ಇಲ್ಲಿ 11 ಮತ್ತು 10 10 ಸಣ್ಣದೈತಿ. ಆನ್ಸರ್ ಎಷ್ಟು ಬರಿಬೇಕು? 10 ಬರಿಬೇಕು. ಯಾಕಂತಂದ್ರೆ ಮೈನಸ್ ಸೈನ್ ಇರೋದ್ರಿಂದ ಆನ್ಸರ್ ಎಷ್ಟು ಬರಿಬೇಕು? 10 ಬರಿಬೇಕು. ಡಿಫ್ರೆನ್ಸ್ ಇಲ್ಲಿಯೂ ಸಹ ಎಷ್ಟು ಇರಬೇಕು? 1 ಡಿಫ್ರೆನ್ಸ್ ಇರಬೇಕು. ಇದು ಒಂದು ತರದ ಪ್ರಾಬ್ಲಮ್ಸ್. ಇದು ಸ್ಕ್ವೇರ್ ರೂಟ್ ಟ್ರಿಕ್ಸ್ ಒಳಗ ಅನದರ್ ಟೈಪ್ ಆಫ್ ಪ್ರಾಬ್ಲಮ್ಸ್. ಇಲ್ಲಿ ನೆಕ್ಸ್ಟ್ ಟೈಪ್ ಪ್ರಾಬ್ಲಮ್ ಅನ್ನ ನೋಡೋಣ. ಟೈಪ್ 4 ಪ್ರಾಬ್ಲಮ್ಸ್ ನೋಡ್ರಿ ಹೆಂಗದಾವು. ಇಲ್ಲಿ ಎಲ್ಲಾ ಪ್ರಾಬ್ಲಮ್ಸ್ ಒಳಗ ಇನ್ಫಿನಿಟಿ ಕೊಟ್ಟಾರು. ಆದ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಒಳಗ ಲಿಮಿಟೆಡ್ ಸ್ಕ್ವೇರ್ ರೂಟ್ಗಳು ಅದಾವ. ಅಂಡರ್ ಸ್ಕ್ವೇರ್ ರೂಟ್ಸ್ ಏನದಾವು? ಲಿಮಿಟೆಡ್ ಅದಾವು. ಹಿಂಗಿದ್ದಾಗ ಏನ್ ಮಾಡ್ಬೇಕು ಅಂತಂದ್ರ ಇಲ್ಲಿ ಫಸ್ಟ್ ಏನ್ ಮಾಡ್ಕೋಬೇಕು? ಇಲ್ಲಿ ಸ್ಕ್ವೇರ್ ರೂಟ್ ಐತಿ, ಏನ್ ಕ್ಯೂಬ್ ರೂಟ್ ಐತಿ, ಫೋರ್ತ್ ರೂಟ್ ಐತಿ ಅಂತ ನೋಡ್ಕೋಬೇಕು. ಇಲ್ಲಿ ಏನೂ ಇಲ್ಲ ಅಂತಂದ್ರೆ ಏನಿದ್ದಂಗ 2 ಇದ್ದಂಗ. ಅಂದ್ರೆ ಸ್ಕ್ವೇರ್ ರೂಟ್ ಅಂದ್ರೆ ಏನ? ಇಲ್ಲಿ ಏನೂ ಇಲ್ಲ ಅಂದ್ರೆ 2 ಇದ್ದಂಗ. ಏನ್ ಮಾಡ್ಕೋಬೇಕು? ಇಲ್ಲಿ ಅಂಡರ್ ಸ್ಕ್ವೇರ್ ರೂಟ್ ಎಷ್ಟು ಅಂಕಿ ಐತ್ಲ ಅದನ್ನ ಮೊದಲು ಬರ್ಕೋಬೇಕು. ಎಷ್ಟು ಐತಿ ಅಂಕಿ? 5 ಐತಿ. ಈ 5 ಅನ್ನು ಬರೆಯೋಣ. ಏನ್ ಮಾಡ್ಕೋಬೇಕು? ಇಲ್ಲಿ ಸ್ಕ್ವೇರ್ ರೂಟ್ ಐತಿ, ಏನ್ ಕ್ಯೂಬ್ ರೂಟ್ ಐತಿ ಅಂತ ನೋಡ್ಕೋಬೇಕು. ಇಲ್ಲಿ ಏನೂ ಇಲ್ಲ ಅಂತಂದ್ರೆ ಏನ? ಸ್ಕ್ವೇರ್ ರೂಟ್ ಇದ್ದಂಗ. ಅದ್ರ ಸಂಬಂಧ ಏನ್ ಮಾಡ್ಕೋಬೇಕು? ಇಲ್ಲಿ 5 ದ ಅಬೌವ್ ಏನ್ ಬರ್ಕೋಬೇಕು? ಇಲ್ಲಿ ಸ್ಕ್ವೇರ್ ರೂಟ್ ಇದ್ದದಕ್ಕ 2 ಅಂತ ಬರ್ಕೋಬೇಕು. ಸ್ಕ್ವೇರ್ ರೂಟ್ ಇದ್ದದಕ್ಕ 2 ಅಂತ ಬರ್ಕೋಬೇಕು. ಈ 2 ಬರ್ಕೊಂಡ ಮೇಲೆ ಎಷ್ಟು ಸ್ಕ್ವೇರ್ ರೂಟ್ಗಳು ಅದಾವ ನೋಡ್ಕೋಬೇಕು. ಎಷ್ಟು ಅದಾವ ಸ್ಕ್ವೇರ್ ರೂಟ್ಗಳು? ಇಲ್ಲಿ 1 2 3 ಎಷ್ಟು ಅದಾವು? 1 2 3 ಸ್ಕ್ವೇರ್ ರೂಟ್ ಅದಾವು. ಅದ್ರ ಸಂಬಂಧ 2 ದ ಪವರ್ 3 ಅಂತ ಬರ್ಕೋಬೇಕು. 2 ದ ಪವರ್ 3. ನೆಕ್ಸ್ಟ್ ಏನ್ ಮಾಡ್ಕೋಬೇಕಂದ್ರೆ 2 ದ ಪವರ್ 3 ಬರ್ಕೊಂಡ 2 ದ ಪವರ್ 3 ಅಂತಂದ್ರೆ ಅದ್ರ ಹಿಂದಿನ ಸಂಖ್ಯೆ 2 ದ ಪವರ್ 2 ಅಂತ ಬರ್ಕೋಬೇಕು. 2 ದ ಪವರ್ 1 ಅಂತ ಬರ್ಕೋಬೇಕು. 2 ದ ಪವರ್ 0 ಅಂತ ಬರ್ಕೋಬೇಕು. ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಬಂದಂತ ಆನ್ಸರ್ ಅನ್ನ ಈ ಪ್ರಾಬ್ಲಮ್ ಅದ ಆನ್ಸರ್ ಆಗಿರ್ತೈತಿ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ್ರಿ. ಈ ಟೈಪ್ 4 ಒಳಗೆ ಏನ್ ಮಾಡ್ಕೋಬೇಕು? ಇಲ್ಲಿ ಇನ್ಫಿನಿಟಿ ಕೊಟ್ಟೇ ಇಲ್ಲ ಅಂದಾಗ ಅಂಡರ್ ಸ್ಕ್ವೇರ್ ರೂಟ್ ಇರುವಂತ ಅಂಕಿನ ಫಸ್ಟ್ ಬರ್ಕೋಬೇಕು. ನೆಕ್ಸ್ಟ್ ಇದು ಸ್ಕ್ವೇರ್ ರೂಟ್ ಐತೆ, ಕ್ಯೂಬ್ ರೂಟ್ ಐತೆ, ಫೋರ್ತ್ ರೂಟ್ ಇಲ್ಲಿ ಕೊಟ್ಟಿರ್ತಾರ. ಅವ್ರು ಫೋರ್ತ್ ರೂಟ್ ಅಂದ್ರೆ 4 ಅಂತ ಕೊಟ್ಟಿರ್ತಾರು, ಕ್ಯೂಬ್ ರೂಟ್ ಅಂದ್ರೆ 3 ಅಂತ ಕೊಟ್ಟಿರ್ತಾರು. ಏನೂ ಕೊಡ್ಲಿಲ್ಲ ಅಂದ್ರೆ ಸ್ಕ್ವೇರ್ ರೂಟ್ ಅಂತ ತಿಳ್ಕೋಬೇಕು. ಇಲ್ಲಿ ಸ್ಕ್ವೇರ್ ರೂಟ್ ಐತೆ ಅನ್ನೋದಕ್ಕೆ 2 ಅಂತ ಬರ್ಕೊಂಡ್ರಿ. ಎಷ್ಟು ಅದಾವ ಸ್ಕ್ವೇರ್ ರೂಟ್ಸ್? 3 ಅದಾವು ಅನ್ನೋದಕ್ಕೆ 3 ಅಂತ ಬರ್ಕೊಂಡೇವಿ. ಇದ್ರ ಹಿಂದಿಂದ ಎಲ್ಲಿ ಮಟ್ಟ ಹೋಗ್ಬೇಕಂದ್ರೆ 0 ತನ ಹೋಗ್ಬೇಕು. 2 ದ ಪವರ್ 3, 2 ದ ಪವರ್ 2, 2 1, 2 0. ಇಲ್ಲಿ ನೋಡ್ರಿ 2 ದ ಎನಿಥಿಂಗ್ ರೇಸ್ ಟು 0 ಈಸ್ ಎಷ್ಟು ಬರ್ತೈತಿ? ಫಸ್ಟ್ 5 ಅನ್ನು ಹೆಂಗೈತೆ ಹಂಗ ಬರ್ಕೋರಿ. ನೆಕ್ಸ್ಟ್ ಇಲ್ಲಿ 2 ರೇಸ್ ಟು 0 ಈಸ್ 1 ಬರ್ತೈತಿ. ಎನಿಥಿಂಗ್ ರೇಸ್ ಟು 0 ಈಸ್ 1 ಪ್ಲಸ್ 2 ರೇಸ್ ಟು 1 ಈಸ್ 2 plus 2 raised to 2 is 4, 2 to the 4, and here 2 raised to 3 is 2 raised to 3 is 2 into 2 into 2, 2 to the 4, 4 to the 8. Here ನೋಡ್ರಿ ಆನ್ಸರ್ ಎಷ್ಟು ಬಂತು? 4 5 6 7 ಅಂದ್ರೆ 5 ಹೆಂಗೈತೆ ಹಂಗ ಬರ್ಕೋಬೇಕು. ಇಲ್ಲಿ 8 and here 4 5 6 7. 5 raised to 7 by 8. 5 raised to 7 by 8 is the answer of this problem. Next ನೋಡ್ರಿ ಸೇಮ್ ಪ್ರಾಬ್ಲಮ್ ಅನ್ನ ಇಲ್ಲಿ ಐತಿ. ಅಂದ್ರೆ ಏನ ಇದ ಟೈಪ್ ಒಳಗೆ ಇರುವಂತ ಅನದರ್ ಪ್ರಾಬ್ಲಮ್. ಇಲ್ಲಿ ಅಂಡರ್ ಸ್ಕ್ವೇರ್ ರೂಟ್ ಇರುವಂತ ಅಂಕಿನ ಮೊದಲು ಬರ್ಕೋರಿ. ಅಂಡರ್ ಸ್ಕ್ವೇರ್ ರೂಟ್ ಎಷ್ಟೈತಿ? 8 ಐತಿ. ಈ ಅಂಡರ್ ಸ್ಕ್ವೇರ್ ರೂಟ್ 8 ಇದ್ದಾಗ ನೆಕ್ಸ್ಟ್ ಇಲ್ಲಿ ನೋಡ್ರಿ ಏನೂ ಇಲ್ಲಂದ್ರ ಸ್ಕ್ವೇರ್ ರೂಟ್ ಇದ್ದಂಗ ಇಲ್ಲಿ ಎಷ್ಟೈತಿ? ಕ್ಯೂಬ್ ರೂಟ್ ಐತಿ. ಕ್ಯೂಬ್ ರೂಟ್ ಇದ್ರೆ ಏನ್ ಬರ್ಕೋಬೇಕು? ಪವರ್ 3 ಯಾಕೆ ಬರ್ಕೊಂಡು? ಇಲ್ಲಿ ಕ್ಯೂಬ್ ರೂಟ್ ಇದ್ದದಕ್ಕೆ 3 ಅಂತ ಬರ್ಕೊಂಡು. ಕ್ಯೂಬ್ ರೂಟ್ಗಳು ಎಷ್ಟು ಅದಾವು? 1 2 3 4 ಇದ್ದದಕ್ಕೆ 3 raised to 4 ಅಂತ ಬರ್ಕೊಂಡ್ರಿ. 3 raised to 4 ಹಿಂದಿನ ಅಂಕಿ 3 raised to 3 ಪ್ಲಸ್ 3 raised to 2 ಪ್ಲಸ್ 3 raised to 1 ಪ್ಲಸ್ 3 raised to 0. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡ್ರಿ. ನೆಕ್ಸ್ಟ್ ಅಂತೂ ಈಸಿ. 8 ಇಲ್ಲಿ 3 raised to 4 ಅಂತಂದ್ರೆ ಎಷ್ಟಾಗ್ತದ? 3 into 3 into 3 into 3. 3 3s 9, 9 3s 27, 27 3s 81. 81. ಇಲ್ಲಿ 3 ಮೂರ್ಲೆ 9, 9 ಮೂರ್ಲೆ 27 ಪ್ಲಸ್ 3 ಮೂರ್ಲೆ 9 ಪ್ಲಸ್ 3 ಒಂದ್ಲೆ 3 ಪ್ಲಸ್ 3 ದ ಪವರ್ 0 ಈಸ್ 1. ನೋಡ್ರಿ ಎಷ್ಟಾಯ್ತು ಆನ್ಸರ್? ಹಿಯರ್ 27 3 30 ಆಯ್ತು. 9 plus 1 is 10 ಅಂದ್ರೆ ಎಷ್ಟಾಯ್ತು? 40. 8 raised to ಇದು 81 ಅಂತೂ ಹೆಂಗೈತೆ ಹಂಗ ಬರೀತೇವಿ. ಆನ್ಸರ್ 40. ಅವ್ರ ಆನ್ಸರ್ ಏನು ಕೊಟ್ಟಿರ್ತಾರೆ ಅಂತಂದ್ರೆ ಇದನ್ನ ಆಪ್ಷನ್ಸ್ ಒಳಗೆ ಏನು ಕೊಟ್ಟಿರ್ತಾರೋ 8 raised to 40 by 80 ಅಂತ ಕೊಟ್ಟಿರ್ತಾರೋ, 81 ಕೊಟ್ಟಿರ್ತಾರೋ, ಅಥವಾ ಇದನ್ನ ವೇರಿಯೇಷನ್ ಮಾಡಿರಬಹುದು. ಈ ಪ್ರಾಬ್ಲಮ್ ಅನದರ್ ಟೈಪ್ ಆಫ್ ಪ್ರಾಬ್ಲಮ್. ಇನ್ನು ಲಾಸ್ಟ್ ಇನ್ನೊಂದು ಟೈಪ್ ಪ್ರಾಬ್ಲಮ್ ಅನ್ನ ನೋಡುನು.
ನಾವೀಗ ನೋಡಿದಂಥ ಪ್ರಾಬ್ಲಮ್ಗಳ ಒಳಗನ ಬರ್ತೈತಿದ್ದು ಇಲ್ಲಿ ನೋಡ್ರಿ, ಈಗ 7 + 7 + ಅಂಡರ್ ದ ಸ್ಕ್ವೇರ್ ರೂಟ್ 7 + ಅಂಡರ್ ದ ಸ್ಕ್ವೇರ್ ರೂಟ್ 7 + ಅಂಡರ್ ದ ಸ್ಕ್ವೇರ್ ರೂಟ್ 7 ಅಪ್ ಟು ಇನ್ಫಿನಿಟಿ ಅಂತ ಐತಿ. ಇದು ನಾವು ಇಲ್ಲಿ ನೋಡಿದಂಥ ಪ್ರಾಬ್ಲಮ್ ಸೇಮ್ ಅನ್ನ ಐತಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿದಂಥ ಪ್ರಾಬ್ಲಮ್ ಸೇಮ್ ಅನ್ನ ಐತಿ. ಆದ್ರೆ ಇಲ್ಲಿ ಅಂಡರ್ ಸ್ಕ್ವೇರ್ ರೂಟ್ ಒಳಗೆ ಇರುವಂಥ ಅಂಕಿಯ ಇದರ ಫ್ಯಾಕ್ಟರ್ಸ್ಗಳು ನಮಗೆ ಸಿಗುವುದಿಲ್ಲ. ಅಂದ್ರೆ 7ರ ಗುಣಕಗಳು ಡಿಫರೆನ್ಸ್ 1 ಇರುವಂಥ 7ರ ಗುಣಕಗಳು ನಮಗೆ ಸಿಗುವುದಿಲ್ಲ. ಅಂದ್ರೆ ಇದೇನಿದು ಫ್ಯಾಕ್ಟರ್ಸ್ಗಳು ನಮಗೆ ಗೊತ್ತಿರಲೇ ಇದ್ದಾಗ, ನೋ ಫ್ಯಾಕ್ಟರ್ಸ್ ಇದ್ದಾಗ ಈ ರೂಲನ್ನು ನಾವು ಫಾಲೋ ಮಾಡಬೇಕು. ಫ್ಯಾಕ್ಟರ್ಸ್ಗಳು ಗೊತ್ತಿರಲೇ ಇದ್ದಾಗ ಏನು ಮಾಡ್ಕೋಬೇಕು ಅಂದ್ರೆ, ಎಂಥ ಫ್ಯಾಕ್ಟರ್ಸ್ಗಳು ಗೊತ್ತಿಲ್ಲ. ಈಗ 7 × 1 = 7, 7 ಮತ್ತು 1 7ರ ಗುಣಕಗಳು ಬರ್ತಾವೆ. ಆದ್ರೆ 1 ಮತ್ತು 7ರ ಡಿಫರೆನ್ಸ್ ಏನಾಕತ್ತಂತಂದ್ರೆ 1ಕ್ಕಿಂತ ಜಾಸ್ತಿ ಇರ್ತೈತಿ. ಅದರ ಸಂಬಂಧ ನಾವು ಈ ರೂಲನ್ನು ಫಾಲೋ ಮಾಡಬೇಕು. ಈ ಟೈಪ್ ಆಫ್ ಪ್ರಾಬ್ಲಮ್ಸ್ಗೆ ಏನು ಮಾಡಬೇಕು ಅಂತಂದ್ರೆ, ಇಲ್ಲಿ ನೋಡ್ರಿ ಪ್ಲಸ್ ಐತಿ. ಅಂಡರ್ ದ ಸ್ಕ್ವೇರ್ ರೂಟ್ 7 + ಅಂಡರ್ ದ ಸ್ಕ್ವೇರ್ ರೂಟ್ 7 + ಅಂಡರ್ ದ ಸ್ಕ್ವೇರ್ ರೂಟ್ 7 ಅಪ್ ಟು ಎಲ್ಲಿ ಮಟ ಐತಿ, ಇನ್ಫಿನಿಟಿ ಮಟ ಐತಿ. ಪ್ಲಸ್ ಇದ್ದಾಗ ಏನು ಮಾಡ್ಕೋಬೇಕು ಅಂತಂದ್ರೆ, ಪ್ಲಸ್ ಇದ್ದಾಗ ಮುಂದಿನ ನಂಬರ್ಗೆ ಹೋಗಬೇಕು. ಪ್ಲಸ್ ಇದ್ದಾಗ ನೆಕ್ಸ್ಟ್ ನಂಬರ್ಗೆ ನಾವು ಏನು ಮಾಡಬೇಕು, ಮೂವ್ ಆಗಬೇಕು. ಅಂದ್ರೆ ಇಲ್ಲಿ 7 ಐತಿ, ನೆಕ್ಸ್ಟ್ ನಂಬರ್ ಯಾವ್ದು ಬರ್ತೈತಿ, 8 ಬರ್ತೈತಿ. ನೆಕ್ಸ್ಟ್ ನಂಬರ್ 9, ನೆಕ್ಸ್ಟ್ ನಂಬರ್ 10, ಹಿಂಗೆ ಹೋಗ್ಬೇಕು. ಒಂದ್ ವೇಳೆ ಇಲ್ಲಿ ಮೈನಸ್ ಇತ್ತು ಅಂತಂದ್ರೆ ಹಿಂದೆ ಬರಬೇಕು. ಮೈನಸ್ ಇದ್ದಾಗ ಪ್ಲಸ್ ಇದ್ದಾಗ ಏನು ಮಾಡಬೇಕು, ಮುಂದೆ ಹೋಗಬೇಕು, ಫಾರ್ವರ್ಡ್ ಹೋಗಬೇಕು. ಯಾವಾಗ ಪ್ಲಸ್ ಇದ್ದಾಗ. ಮೈನಸ್ ಇದ್ದಾಗ ಏನು ಮಾಡ್ಬೇಕು, ನಾವು ಬ್ಯಾಕ್ವರ್ಡ್ ಬರ್ತೀವಿ. ಯಾಕಂತಂದ್ರೆ ಇಲ್ಲಿ ಮೈನಸ್ ಇದ್ದಾಗ ಬ್ಯಾಕ್ವರ್ಡ್, ಪ್ಲಸ್ ಇದ್ದಾಗ ಏನು ಮಾಡಬೇಕು, ಫಾರ್ವರ್ಡ್ ಹೋಗಬೇಕು. ಹೆಂಗೆ ಫಾರ್ವರ್ಡ್ ಹೋಗ್ಬೇಕು ನೋಡ್ರಿ, ಇಲ್ಲಿ 7 ಐತಿ. ನೆಕ್ಸ್ಟ್ ಬರುವಂಥ ಅಂಕಿ ಅಷ್ಟ 8 ಐತಿ. ಆ 8 ಒಳಗೆ ಅದರ ಫ್ಯಾಕ್ಟರ್ಸ್ ನೋಡ್ಬೇಕು. 8ದ ಫ್ಯಾಕ್ಟರ್ಸ್ಗಳನ್ನ ನೋಡಬೇಕು. ಆ 8ದ ಫ್ಯಾಕ್ಟರ್ಸ್ಗಳು ಹೆಂಗಿರ್ಬೇಕಂದ್ರೆ ಸೇಮ್ ರೂಲ್ ಫಾಲೋ ಮಾಡಬೇಕು. ಹೆಂಗೆ 4 × 2 = 8 ಬರ್ತೈತಿ. 4 × 2 = 8. ಆದ್ರೆ ಇಬ್ಬರದು ಡಿಫರೆನ್ಸ್ ನೋಡ್ರಿ ಎಷ್ಟು ಬರ್ತೈತಿ, 2 ಬರ್ತೈತಿ. ಅಂತ ಅಂಕಿಗಳನ್ನ ನಾವು ನೋಡ್ಬಾರ್ದು. ಗುಣಕಗಳು ಹೆಂಗಿರ್ಬೇಕು ಅಂತಂದ್ರೆ ಎರಡರದು ಡಿಫರೆನ್ಸ್ ಎಷ್ಟಿರ್ಬೇಕು. ಇಲ್ಲಿಯೂ ಸಹ ಡಿಫರೆನ್ಸ್ ಎಷ್ಟಿರ್ಬೇಕು ಅಂತಂದ್ರೆ ಒಂದು ಡಿಫರೆನ್ಸ್ ಇರುವಂತಹ ಗುಣಕಗಳನ್ನ ನಾವು ನೋಡ್ಕೋಬೇಕು. ಅಂದ್ರೆ 8 ಅಂತೂ ಬರುವುದಿಲ್ಲ. 9 ನೋಡ್ರಿ, 3 3 3 3 9 ಬರ್ತೈತಿ. 9 1 9 ಬರುತ್ತೆ, ಅಲ್ಲೂ ಡಿಫರೆನ್ಸ್ 1 ಬರುವುದಿಲ್ಲ. ನೆಕ್ಸ್ಟ್ ಬರುವಂತ ನಂಬರ್ 10 ಬರ್ತೈತಿ. 10 1 10 ಬರ್ತೈತಿ, ಅದು ಡಿಫರೆನ್ಸ್ 1 ಇಲ್ಲ. 5 2 10 ಬರ್ತೈತಿ, ಅದು ಡಿಫರೆನ್ಸ್ 2 ಇಲ್ಲ. ನೆಕ್ಸ್ಟ್ ಬರುವಂತ ಅಂಕಿ 11 ಬರ್ತೈತಿ. 11 ಅಂತೂ 11 1 11 ಬರ್ತೈತಿ, ಇಲ್ಲಿಯೂ ಡಿಫರೆನ್ಸ್ 1 ಇಲ್ಲ. ನೆಕ್ಸ್ಟ್ ಬರುವಂತ ಅಂಕಿ ಎಷ್ಟೈತಿ, 12 ಐತಿ. 12 ನೋಡ್ರಿ, 12ರದ ಗುಣಕಗಳು ಎಷ್ಟು ಬರ್ತಾವು, 4 3 12 ಬರ್ತೈತಿ. ಇಲ್ಲಿ 4 ಮತ್ತು 3ರ ಡಿಫರೆನ್ಸ್ ಎಷ್ಟು ಬರ್ತೈತಿ, 1 ಬರ್ತೈತಿ. 4 ಮತ್ತು 3ರ ಡಿಫರೆನ್ಸ್ ಎಷ್ಟು ಬರ್ತೈತಿ, 1 ಬರ್ತೈತಿ. ಈಗ ಏನ್ ಮಾಡ್ಕೋಬೇಕು ಅಂತಂದ್ರೆ ಇದ ಆನ್ಸರ್ ಆಗಿರ್ತೈತಿ. ಆನ್ಸರ್ನ ಹೆಂಗ್ ಬರಿಬೇಕು ಅಂತಂದ್ರೆ, ಎಕ್ಸ್ ದ ವ್ಯಾಲ್ಯೂ ಕೇಳ್ಯಾರು, ಏನ್ ಬರಿಬೇಕು, ಫಸ್ಟ್ ಸಣ್ಣ ಅಂಕಿ ಬರ್ಕೋಬೇಕು. 3 > x < 4. ದಿಸ್ ಈಸ್ ದ ಆನ್ಸರ್. 3 < x < 4. ಇನ್ನೊಂದ್ಸಲ ನೋಡ್ರಿ, ಅಂಡರ್ ದ ಸ್ಕ್ವೇರ್ ರೂಟ್ ಇಲ್ಲಿ ಗುಣಕಗಳು ಡಿಫರೆನ್ಸ್ ಫ್ಯಾಕ್ಟರ್ಸ್ ಡಿಫರೆನ್ಸ್ 1 ಇರುವಂತಹ ಗುಣಕಗಳು ಇರಲೇ ಇದ್ದಾಗ ಏನ್ ಮಾಡ್ಕೋಬೇಕು ಅಂತಂದ್ರೆ ಪ್ಲಸ್ ಸೈನ್ ಇದ್ದಾಗ ನೆಕ್ಸ್ಟ್ ಅಂಕಿ ತಗೋಬೇಕು. ಆ ನೆಕ್ಸ್ಟ್ ಅಂಕಿಯ ಫ್ಯಾಕ್ಟರ್ಸ್ಗಳನ್ನ ನೋಡ್ಕೋಬೇಕು. ಆ ಫ್ಯಾಕ್ಟರ್ಸ್ಗಳ ಡಿಫರೆನ್ಸ್ ಎಷ್ಟಾಗಿರ್ಬೇಕು, 1 ಆಗಿರುವಂತಹ ಫ್ಯಾಕ್ಟರ್ಸ್ಗಳನ್ನ ನೋಡ್ಕೋಬೇಕು. ನೆಕ್ಸ್ಟ್ ಅದು ಫ್ಯಾಕ್ಟರ್ಸ್ಗಳ ಡಿಫರೆನ್ಸ್ 1 ಇರಲಿಲ್ಲ ಅಂದ್ರೆ ನೆಕ್ಸ್ಟ್ ಮೂವ್ ಹಾಕೋತಾ ಹೋಗಬೇಕು. ನಾವು 11 12 ತಗೊಂಡು, ಯಾಕಂದ್ರೆ ಇವೆಲ್ಲ ಅಂಕಿಗಳ ಡಿಫರೆನ್ಸ್ ಏನಿಲ್ಲ, 1 ಫ್ಯಾಕ್ಟರ್ಸ್ ಡಿಫರೆನ್ಸ್ 1 ಇಲ್ಲ ಅನ್ನೋ ಸಂಬಂಧ 12 ತಗೊಂಡು 4 3 = 12. 4 ಮತ್ತು 3 ಡಿಫರೆನ್ಸ್ ಎಷ್ಟೈತಿ, 1 ಐತಿ. ಇದನ್ನ ಹೆಂಗ್ ಬರಿಬೇಕು, ಎಕ್ಸ್ ವ್ಯಾಲ್ಯೂ ಕೇಳ್ಯಾರು, 3 < x < 4 ಅಂತ ಬರಿತೇವೆ. <4 ಅಂತ ಬರಿತೇವಿ. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡ್ರಿ, ಇಲ್ಲಿ ಏನೈತಿ, ಮೈನಸ್ ಸೈನ್ ಐತಿ. ಮೈನಸ್ ಸೈನ್ ಇದ್ದಾಗ ಏನ್ ಮಾಡ್ಕೋಬೇಕು, ಪ್ಲಸ್ ಇದ್ದಾಗ ಫಾರ್ವರ್ಡ್ ಹೋಗಬೇಕು, ಮೈನಸ್ ಇದ್ದಾಗ ಬ್ಯಾಕ್ವರ್ಡ್. 7 ಐತಿ, 7ದ ಹಿಂದಿನ ಅಂಕಿಗೆ ಬರ್ತೇವೆ. ಇಲ್ಲಿ ಯಾಕೆ ಹೇಳ್ರಿ, ಮೈನಸ್ ಐತಿ. 7 ಇದ್ರ ಹಿಂದಿನ ಅಂಕಿ ಯಾವ್ದು, 6 ಬರ್ತೈತಿ. 7ದ ಹಿಂದಿನ ಅಂಕಿ ಯಾವ್ದು ಬರ್ತೈತಿ, 6 ಬರ್ತೈತಿ. ಇಲ್ಲಿ 6ದ ಗುಣಕಗಳನ್ನ ನೋಡ್ರಿ, 6 ಗುಣಕಗಳು ಎಷ್ಟು ಬರ್ತಾವು, 3 2 6 ಬರ್ತೈತಿ. ಇವ್ರ ಎರಡು ಅಂಕಿಗಳ ಡಿಫರೆನ್ಸ್, ಎರಡು ನಂಬರ್ದ ಡಿಫರೆನ್ಸ್ 1 ಐತಿಲೋ ನೋಡ್ಕೋಬೇಕು. 2 ಮತ್ತು 3ರ ಡಿಫರೆನ್ಸ್ ಎಷ್ಟೈತಿ, 1 ಐತಿ. ಅಂದ್ರೆ ಇಲ್ಲಿ ಏನೂ ಸಮಸ್ಯೆ ಬರುವುದಿಲ್ಲ. ಅಂದ್ರೆ ಇದನ್ನ ಹೆಂಗ್ ಬರಿತೇವೆ ಆನ್ಸರ್, ಸಣ್ಣ ಅಂಕಿ ಮೊದಲು ಬರ್ಕೋಬೇಕು. ದಟ್ ಇಸ್ ಸ್ಮಾಲ್ ನಂಬರ್ ಪೈಲ ಬರ್ಕೋಬೇಕು. 2 < x < 3. ದಿಸ್ ಈಸ್ ದ ಆನ್ಸರ್. 2 < x < 3. ಇದು ಆನ್ಸರ್ ಆಗೈತಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ, ಸೇಮ್ ಪ್ರಾಬ್ಲಮ್. ಇಲ್ಲಿ ಪ್ಲಸ್ ಐತಿ ಅಂದ್ರೆ ನೆಕ್ಸ್ಟ್ ನಂಬರ್ಗೆ ಹೋಗಬೇಕು. 5 ಐತಿ. 5 ಇದ್ರ ಫ್ಯಾಕ್ಟರ್ಗಳನ್ನ ನಾವು ಕಂಡು ಹಿಡಿಯಕ್ಕೆ ಆಗುದಿಲ್ಲ, ಯಾಕಂದ್ರೆ ಆ ಫ್ಯಾಕ್ಟರ್ಗಳ ಡಿಫರೆನ್ಸ್ 1 ಬರುವುದಿಲ್ಲ. ನೆಕ್ಸ್ಟ್ ಏನ್ ಮಾಡ್ಕೋಬೇಕು, 5 ಆದ್ಮೇಲೆ ಬರುವಂತ ನಂಬರ್ ಯಾವುದು, 6 ಐತಿ. 6ದ ಫ್ಯಾಕ್ಟರ್ಗಳು ಯಾವ ಬರ್ತಾವು, 3 ಮತ್ತು 2 ಬರ್ತಾವು. ಈ 3 ಮತ್ತು 2 ಇವ್ರ ಡಿಫರೆನ್ಸ್ ಎಷ್ಟಾಗೈತಿ, 1 ಐತಿ. ಅಂದ್ರೆ ಇವು ನಮಗೆ ಫ್ಯಾಕ್ಟರ್ಗಳು ಏನ್ ಮಾಡ್ತಾವು, ಸರಿ ಹಾಕಾವು. ಅಂದ್ರೆ ಏನು, ಈ ಆನ್ಸರ್ ಹೆಂಗ್ ಬರಿಬೇಕು, 2 < x < 3. ಸೇಮ್ ಆನ್ಸರ್ ಬರ್ತೈತಿ. ನೋಡ್ಕೋಬೇಕು ಹೆಂಗಂತಂದ್ರೆ ಫ್ಯಾಕ್ಟರ್ಗಳು ಸಿಗ್ಲೇ ಇದ್ದಾಗ ಈ ಫ್ಯಾಕ್ಟರ್ಗಳನ್ನ, ಅಂದ್ರೆ ಪ್ಲಸ್ ಇದ್ದಾಗ ನೆಕ್ಸ್ಟ್ ಅಂಕಿಗೆ ಹೋಗಬೇಕು, ಮೈನಸ್ ಇದ್ದಾಗ ಹಿಂದಿನ ಅಂಕಿಗೆ ಬರಬೇಕು. ಆ ಎರಡು ಅಂಕಿಗಳನ್ನ < ವ್ಯಾಲ್ಯೂ ಅಂತ ಹೇಳಿ ನಾವೇನ್ ಮಾಡ್ತೇವಿ, ಮೆನ್ಷನ್ ಮಾಡ್ತೇವಿ. ಇದು ಸ್ಕ್ವೇರ್ ರೂಟ್ ಟ್ರಿಕ್ಸ್ ಬಗ್ಗೆ. ಇಂತಹ ಮತ್ತಷ್ಟು ಟ್ರಿಕ್ಸ್ ಸಂಬಂಧ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ವಿಡಿಯೋನ ಆದಷ್ಟು ಶೇರ್ ಮಾಡ್ರಿ. ಥ್ಯಾಂಕ್ ಯು.